ಹರಿತೋಪಲಾಭಂ ತರ್ಕಾಭಯೇ ತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಪಂಚಮಸ್ಕಂಧದ 11ನೇ ಅಧ್ಯಾಯದಲ್ಲಿ ಇವತ್ತು 16ನೇ ಶ್ಲೋಕ. ನ ಯಾವದೇತನ್ಮನ ಆತ್ಮಲಿಂಗಂ ಸಂಸಾರತಾಪಾವಪನಂ ಜನಸ್ಯ ಯಚ್ಛೋಕಮೋಹಾಮಯರಾಗಲೋಭ ವೈರಾನುಬಂಧಂ ಮಮತಾಂ ವಿಧತ್ತೆ. ಜೀವನಿಗೆ ಎಲ್ಲಿಯವರೆಗೆ ನಾನು ನನ್ನದು ಅಂತನ್ನೋ ಅಭಿಮಾನ ಹೋಗೋದಿಲ್ಲವೋ, ಎಲ್ಲಿಯವರೆಗೆ ಅರಿಷಡ್ವರ್ಗಗಳನ್ನು ಗೆದ್ದು ಶಾಸ್ತ್ರ ಜ್ಞಾನದಿಂದ ಬ್ರಹ್ಮಾಪರೋಕ್ಷವನ್ನ ಪಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಅವನು ಸಂಸಾರದಲ್ಲಿ ಸುತ್ತಾನೇ ಇರ್ತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ರಹುಗಣ ಮಹಾರಾಜನಿಗೆ ಭರತ ಉಪದೇಶ ಮಾಡಿದ. ಈಗ ಅದನ್ನೇ ಮುಂದುವರೆಸ್ತಾ ಅಪರೋಕ್ಷ ಜ್ಞಾನ ಬಂದ ನಂತರವೂ ಕೂಡ, ಈಗ ಅಪರೋಕ್ಷ ಜ್ಞಾನ ಬರೋವರೆಗೂ ಅವನಿಗೆ ಈ ಸಂಸಾರ ಅಂತ ಅನ್ನೋದು ಇದ್ದೇ ಇರ್ತದೆ, ಸಂಸಾರ ಚಕ್ರದಲ್ಲಿ ಸುತ್ತಾನೆ ಇರ್ತಾನೆ ಅಂತ ಭ್ರಮತೀಹ ತಾವತ್ ಅಂತ ಹಿಂದೆ ಹೇಳಿದರು. ಆಮೇಲೂ ಕೂಡ ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲಿಯೂ ಕೂಡ ಮನಸ್ಸು ಸ್ವಲ್ಪ ಕಾಲ ಈ ಅಭಿಮಾನವನ್ನ ಹುಟ್ಟಿಸ್ತಾನೆ ಇರ್ತದಂತೆ. ಅಷ್ಟು ಕೂಡಲೇ ಆ ಅಭಿಮಾನ ಹೋಗೋದಿಲ್ಲ. ಅಪರೋಕ್ಷ ಜ್ಞಾನಾನಂತರದಲ್ಲೂ ಕೂಡ ಸ್ವಲ್ಪ, ಎಲ್ಲಿವರೆಗೆ ಅಂದರೆ ಪ್ರಾರಬ್ಧ ಕರ್ಮ ಕಳೆಯೋವರೆಗೆ. ಪ್ರಾರಬ್ಧ ಕರ್ಮ ಅಂತನ್ನೋದು ಅಪರೋಕ್ಷ ಜ್ಞಾನಾನಂತರದಲ್ಲೂ ಇರ್ತದೆ, ಆವಾಗಲೂ ತೀರೋದಿಲ್ಲ. ಅಪರೋಕ್ಷ ಜ್ಞಾನ ಬಂದಾಗ ಪ್ರಾರಬ್ಧ ಕರ್ಮ ಬಿಟ್ಟು ಉಳಿದ ಎಲ್ಲ ಕರ್ಮಗಳು ನಾಶವಾಗ್ತದೆ. ಆದರೆ ಪ್ರಾರಬ್ಧ ಕರ್ಮ ಹಾಗೆ ಉಳ್ಕೊಂಡಿರ್ತದೆ. ಆ ಪ್ರಾರಬ್ಧ ಕರ್ಮ ನಾಶ ಆಗೋವರೆಗೂ ಕೂಡ ಮನಸ್ಸು ವಿಷಯ ಪದಾರ್ಥಗಳಲ್ಲಿ ನಾನು ನನ್ನದು ಅನ್ನೋ ಅಭಿಮಾನವನ್ನ ಆವಾಗಲೂ ಹುಟ್ಟಿಸ್ತಾ ಇರ್ತದೆ. ಯಾಕೆಂದ್ರೆ ಮನಸ್ಸಿನಲ್ಲಿ ಈ ಸಂಸಾರದ ದುಃಖ ಏನಿದೆ, ಆ ದುಃಖದ ಬೀಜವನ್ನ ಹುಟ್ಟಿಸೋದೇ ಈ ಮನಸ್ಸು.
ಅದು ಹುಟ್ಟೋದೇ ಈ ಮನಸ್ಸಿನಲ್ಲಿ. ಬೀಜಕ್ಕೆ ಸಂಸಾರ ದುಃಖ ಅಂತನ್ನೋ ಏನೊಂದು ಬೀಜ ಇದೆ, ಆ ಬೀಜ ಮೊಳಕೆ ಆಗೋದೇ ಈ ಮನಸ್ಸಿನಲ್ಲಿ. ರಾಗ, ಲೋಭ, ವೈರ, ಮೋಹ, ಶೋಕ, ದುಃಖ ಎಲ್ಲದಕ್ಕೂ ಕಾರಣ ಮನಸ್ಸು. ಈ ಜೀವನ ಯೋಗ್ಯತೆಯನ್ನ ತಿಳಿಸೋದು ಕೂಡ ಈ ಮನಸ್ಸೇ. ಆದ್ರಿಂದ ಈ ಮನಸ್ಸು ಎಲ್ಲಿವರೆಗೆ ಆ ಜೀವನಿಗೆ ನಾನು ನನ್ನದು ಅನ್ನೋ ಅಭಿಮಾನವನ್ನ ಹುಟ್ಟಿಸ್ತಾನೇ ಇರ್ತದೋ ಅಲ್ಲಿವರೆಗೂ ಅವನಿಗೆ ಸಂಸಾರ ಇದ್ದೇ ಇರ್ತದೆ. ಅದು ಯಾವಾಗ ನಿಲ್ಲಿಸ್ತದೋ, ಮನಸ್ಸು ಜೀವನಿಗೆ ಎಲ್ಲಿವರೆಗೆ ಅದು ನಾನು ನನ್ನ ಅಭಿಮಾನವನ್ನ ಹುಟ್ಟಿಸೋದನ್ನ ನಿಲ್ಲಿಸ್ತದೋ ಆವಾಗ ಅವನಿಗೆ ಮೋಕ್ಷ ಆಗೋವರೆಗೂ ಕೂಡ ಅವನಿಗೆ ಈ ಅಭಿಮಾನವನ್ನ ಅದು ಹುಟ್ಟಿಸ್ತಾನೆ ಇರ್ತದೆ. ನ ಯಾವದೇತನ್ಮನ ಆತ್ಮಲಿಂಗಂ ಸಂಸಾರತಾಪಾವಪನಂ ಜನಸ್ಯ ಯಚ್ಛೋಕಮೋಹಾಮಯ ರಾಗಲೋಭ ವೈರಾನುಬಂಧಂ ಮಮತಾಂ ವಿಧತ್ತೆ ಭ್ರಾತೃವ್ಯಮೇನಂ ತ್ವಮದಭ್ರವೀರ್ಯಂ ಉಪೇಕ್ಷಯಾಪ್ಯೇಧಿತಮಪ್ರಮತ್ತಃ ಗುರೋರ್ಹರೇಶ್ಚರಣೋಪಾಸನಾಸ್ತ್ರೋ ಜಹಿವ್ಯಳೀಕಂ ಸ್ವಯಮಾತ್ಮಮೋಹಂ. ಜೀವನಿಗೆ ಈ ನಾನು ನನ್ನದು ಅನ್ನೋ ಅಭಿಮಾನ ಏನಿದೆಯಲ್ಲ, ಇದೇ ಒಂದು ದೊಡ್ಡ ಶತ್ರು. ಈ ಅಭಿಮಾನದ ಸಾಮರ್ಥ್ಯ ಬಹಳ ದೊಡ್ಡದು. ಅದನ್ನ ಅಷ್ಟು ಸುಲಭವಾಗಿ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿಂದೆ ಹೇಳಿದಂತೆ ಅಪರೋಕ್ಷ ಜ್ಞಾನಾನಂತರದಲ್ಲಿಯೂ ಕೂಡ ಅದು ಬಿಡೋದಿಲ್ಲ, ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅದು ಅಭಿಮಾನ. ಹಾಗಾಗಿ ಅದು ಬಹಳ ದೊಡ್ಡ ಶತ್ರು, ಅದಕ್ಕೆ ಬಹಳ ದೊಡ್ಡ ಸಾಮರ್ಥ್ಯ ಇದೆ. ಅದನ್ನ ನಾವು ಸುಮ್ಮನೆ ಉಪೇಕ್ಷೆ ಮಾಡಬಾರದು. ಅದು ತಾನಾಗೆ ಹೋಗ್ತದೆ ಅಂತ ಹೇಳಿ ಬಿಡಬಾರದು. ಅದು ಹಾಗೆ ಬೆಳೀತಾ ಹೋಗ್ತದೆ. ಅದನ್ನ ನಾವು ಬಿಡ್ತಾ ಹೋಗಬೇಕು, ಬಿಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಅಭಿಮಾನವನ್ನ ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇರ್ಲಿ ಅಂತ ಬಿಡಬಾರ್ದು. ಅದನ್ನ ನಾವು ನಾಶ ಮಾಡಬೇಕು. ಹೇಗೆ ನಾಶ ಮಾಡೋದು? ಅದನ್ನು ನಾಶ ಮಾಡಬೇಕಾಗಿದ್ರೆ ಅದಕ್ಕೆ ಭಗವಂತನ ಮತ್ತು ಗುರುಗಳ ಪಾದಸೇವೆ ಮಾಡಬೇಕು. ಗುರೋಹೋ ಹರೇಹೇ ಚರಣೋಪಾಸನ ಅಸ್ತ್ರ. ಭಗವಂತನ ಮತ್ತು ಗುರುಗಳ ಪಾದಸೇವೆ ಅಂತನ್ನೋದು ಅದಕ್ಕೆ ಒಂದು ದೊಡ್ಡ ಅಸ್ತ್ರ. ಆ ಅಸ್ತ್ರದಿಂದಲೇನೆ ಅದನ್ನ ಬಹಳ ಜಾಗರೂಕತೆಯಿಂದ ನಾಶ ಮಾಡಬೇಕು, ಉಪಾಯವಾಗಿ ನಾಶ ಮಾಡಬೇಕು. ಅದನ್ನ ನಾನು ನನ್ನದು ಅನ್ನೋ ಅಭಿಮಾನವನ್ನ ಬಹಳ ಜಾಗ್ರತೆಯಿಂದ ಉಪಾಯವಾಗಿ ಆ ಅಭಿಮಾನವನ್ನ ನಾಶ ಮಾಡಬೇಕು.
ಅದು ಅಷ್ಟು ಸುಲಭವಾಗಿ ಹೋಗ್ತಕ್ಕಂಥದ್ದಲ್ಲ. ಮಹಾ ಸಾಮರ್ಥ್ಯ ಇದೆ ಅದಕ್ಕೆ. ಅಪರೋಕ್ಷ ಜ್ಞಾನ ಆಗೋವರೆಗೂ ಮನಸ್ಸನ್ನ ವಿಷಯ ಪದಾರ್ಥಗಳಲ್ಲೇ ಇಟ್ಟು ಅದರಲ್ಲೇ ಸುತ್ತುತ್ತಾ ಮತ್ತು ಈ ಸಂಸಾರದಲ್ಲಿ ಸುತ್ತಿಸ್ತಾನೆ ಇರ್ತದೆ ಜೀವನನ್ನ. ಅಪರೋಕ್ಷ ಜ್ಞಾನಾನಂತರದಲ್ಲೂ ಕೂಡ ಪ್ರಾರಬ್ಧ ಕರ್ಮ ಕಳೆಯವರೆಗೂ ಆ ಅಭಿಮಾನವನ್ನ ಮನಸ್ಸು ಹುಟ್ಟಿಸ್ತಾನೆ ಇರ್ತದೆ. ಎಲ್ಲ ದುಃಖಗಳಿಗೆ, ರಾಗ ಲೋಭ ಮೊದಲಾದ ವೈರಗಳಿಗೆ, ಶೋಕ ಮೋಹ ಎಲ್ಲದಕ್ಕೂ ಅದೇ ಕಾರಣ ಮನಸ್ಸು. ಆ ಮನಸ್ಸಿನಲ್ಲಿ ಈ ಅಭಿಮಾನ ಅಂತನ್ನೋದು ಹುಟ್ಟುತ್ತಾನೇ ಇರ್ತದೆ. ಹಾಗಾಗಿ ಅದನ್ನ ನಾವು ಬಿಡಬೇಕು. ಅದರ ಬಗ್ಗೆ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಭಗವಂತನ ಪಾದಸೇವೆ, ಗುರುಗಳ ಪಾದಸೇವೆ, ಅದನ್ನ ನಾವು ಮಾಡ್ತಾ ಹೋಗಬೇಕು. ಆ ಕಡೆಗೆ ನಮ್ಮ ಮನಸ್ಸನ್ನು ಹರಿಸಿದ್ರೆ ತಾನಾಗಿಯೇ ಅದು ಹೋಗ್ತದೆ. ಅದನ್ನ ನಾವು ಮನಸ್ಸಿನಲ್ಲಿರುವ ಈ ನಾನು ನನ್ನದು ಅನ್ನೋ ಅಭಿಮಾನವನ್ನ ಬಿಡಬೇಕು ಅಂತ ಹೇಳಿ ಅದರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ರೆ ಹೋಗೋದಿಲ್ಲ ಅದು. ಅದನ್ನು ಹೇಗೆ ಬಿಡೋದು ಅಂತ ಅದರ ಬಗ್ಗೆ ನಾವು ಚಿಂತೆ ಮಾಡಬಾರದು. ಆ ಮನಸ್ಸನ್ನು ನಾವು ಭಗವಂತನ ಕಡೆಗೆ ಇಡಬೇಕು. ಭಗವಂತನ ಪಾದಸೇವೆ, ಗುರುಗಳ ಪಾದಸೇವೆಯನ್ನು ನಾವು ಮಾಡ್ತಾ ಇದ್ರೆ, ಹರಿಗುರು ಪಾದಸೇವೆ ಅಂತನ್ನೋದೇ ಒಂದು ದೊಡ್ಡ ಅಸ್ತ್ರ. ಆ ಅಸ್ತ್ರದಿಂದ ಅದು ತಾನಾಗೆ ನಾಶ ಆಗ್ತದೆ. ಅದನ್ನು ಹಾಗೆ ಉಪೇಕ್ಷೆ ಮಾಡಬೇಕು. ಅದರ ಬಗ್ಗೆ ನಾವು ವಿಚಾರ ಮಾಡೋದನ್ನು ಬಿಟ್ಟು ಬಿಡಬೇಕು ಅಂತ ಅರ್ಥ. ಅದನ್ನು ಉಪೇಕ್ಷೆ ಮಾಡಬೇಕು ಅಂದ್ರೆ ಆ ನಾನು ನನ್ನದು ಅನ್ನೋ ಅಭಿಮಾನದ ಬಗ್ಗೆ ವಿಚಾರ ಮಾಡೋದನ್ನು ಬಿಟ್ಟು ಬಿಡಬೇಕು. ನಮ್ಮ ಮನಸ್ಸನ್ನ ಈ ಕಡೆಗೆ, ಭಗವಂತನ ಕಡೆಗೆ ಹರಿಸ್ಬೇಕು. ಹರಿಗುರುಗಳ ಸೇವೆ, ಆ ಸೇವೆ ಅಂತನ್ನೋದು ಮನೋನಿಗ್ರಹಕ್ಕೆ ದೊಡ್ಡ ಸಾಧನ. ಸ್ವತಂತ್ರ ಕರ್ತನಾದವನು ಭಗವಂತ. ಆ ಜ್ಞಾನ ನಮಗೆ ಯಾವಾಗಲೂ ಇರಬೇಕು. ಆ ಜ್ಞಾನವನ್ನ ಬೋಧನೆ ಮಾಡತಕ್ಕಂತಹ ಗುರುಗಳಿದ್ದಾರಲ್ಲ, ಆ ಗುರುಗಳ ಅನುಗ್ರಹ. ಹೀಗೆ ಭಗವಂತನ ಅನುಗ್ರಹ ಮತ್ತು ಗುರುಗಳ ಅನುಗ್ರಹ, ಆ ಎರಡು ಅನುಗ್ರಹದಿಂದ ಮನೋನಿಗ್ರಹ ಆಗ್ತದೆ. ಆ ಮನೋನಿಗ್ರಹ ಆಯಿತು ಅಂದ್ರೆ ಮನಸ್ಸಿನಲ್ಲಿರ್ತಕ್ಕಂತಹ ನಾನು ನನ್ನದು ಅನ್ನೋ ಅಭಿಮಾನ ಹೋಗ್ತದೆ. ಹಾಗಾಗಿ ಆ ಅಭಿಮಾನ ಇದೆ ಅಂತ ಹೇಳಿ ಅದನ್ನ ನಾವು ಚಿಂತೆ ಮಾಡ್ತಾ ಕೂಡಬಾರದು. ಅದರ ಕಡೆಗೆ ಉಪೇಕ್ಷೆ ಮಾಡಿಬಿಡ್ಬೇಕು. ಅದನ್ನ ಈ ಕಡೆಗೆ ಮನಸ್ಸನ್ನ ಹಾಕಬೇಕು ಅಂತ ಅರ್ಥ. ಇದೇ ಅಸ್ತ್ರ ಅಂದ್ರೆ ಹಾಗೆ. ಈ ಮನಸ್ಸಿಗೂ ಇದನ್ನು ಕಳೆದು ಹಾಕಲಿಕ್ಕೆ ದೊಡ್ಡ ಅಸ್ತ್ರ ಅದು ಹರಿಗುರುಗಳ ಸೇವೆ ಅಂತ ಹೇಳ್ತಾ ಇದ್ದಾರೆ. ಹರಿಗುರುಗಳ ಪಾದ ಸೇವಾ ಅಂತನ್ನೋದೇ ಒಂದು ದೊಡ್ಡ ಅಸ್ತ್ರ. ಆ ಅಸ್ತ್ರದಿಂದ ಅದನ್ನ ನಾಶ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆತ್ಮ ಮೋಹಂ ಸ್ವಯಂ ಆತ್ಮಮೋಹಂ ಜಹಿ ಅಂತ ಉಪದೇಶ ಮಾಡ್ತಾ ಇದ್ದಾನೆ. ನಾಶ ಮಾಡು ಅಂತ ರಹುಗಣನಿಗೆ ಭರತ ಉಪದೇಶ ಮಾಡ್ತಾ ಇದ್ದಾನೆ. ಅದನ್ನ ಹಾಗೆ ನಾಶ ಮಾಡು. ಆತ್ಮಮೋಹಂ ಜಹಿ, ಹರಿಗುರುಗಳ ಸೇವೆಯನ್ನ ಮಾಡುವ ಒಂದು ಅಸ್ತ್ರದಿಂದ ಆ ಆತ್ಮಮೋಹವನ್ನ ನಾಶ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆತ್ಮಮೋಹ ಅನ್ನೋ ಶಬ್ದ ಇದೆ. ಜಹಿ ವ್ಯಳೀಕಂ ಸ್ವಯಂ ಆತ್ಮಮೋಹಂ ಅಂತ ಇದೆ. ಈ ಆತ್ಮಮೋಹ ಅಂತಂದ್ರೆ ನಾನು ನನ್ನದು ಅನ್ನೋ ಅಭಿಮಾನ. ಈ ಅಭಿಮಾನವನ್ನ ಆ ಅಸ್ತ್ರದಿಂದ, ಪಾದಸೇವೆ ಅನ್ನೋ ಅಸ್ತ್ರದಿಂದ ನಾಶ ಮಾಡು ಅಂತ ಅರ್ಥ.
ಆಚಾರ್ಯ ದಲೀಕಂ ಅಂದ್ರೆ ಆಚಾರ್ಯ ದಲೀಕಂ ಅಂದ್ರೆ ಆಚಾರ್ಯ ಹಾ 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 ದಲೀಕಂ ಅಂದ್ರೆ ಏನು? ಹೇಳ್ತೇನೆ, ಒಂದು ನಿಮಿಷ. ಬೆಳೀಕ ಅಂದ್ರೆ ಅನಿಷ್ಟಕ್ಕೆ ಕಾರಣವಾದದ್ದು ಅಂತ ಅರ್ಥ. ಹೌದಾ? ಎಲ್ಲ ಅನಿಷ್ಟಗಳಿಗೂ ಮೂಲ ಕಾರಣ ಅದು ಅಭಿಮಾನ. ಆ ಅನಿಷ್ಟಕ್ಕೆ ಕಾರಣವಾದದ್ದನ್ನ, ಬೆಳೀಕವನ್ನ ಜಹಿ, ನಾಶ ಮಾಡು ಅಂತರ್ಥ. ಸ್ವಯಂ ಆತ್ಮ ಮೋಷಂ ಅಂತ ಇದೆ, ತಪ್ಪಿರ್ಬೇಕದು. ಮೋಶಮ್ಮಲ್ಲ, ಮೋಹಂ. ಅದೇ ತಪ್ಪಾಗಿದೆ. ಓಕೆ, ರೈಟ್, ಸರಿ ಆಚಾರ್ಯ. ಈಗ ಬೇರೆ ವ್ಯಾಖ್ಯಾನಕಾರ ಪ್ರಕಾರ ಈ ದೇಹ, ಮೋಹ ಮೊದಲಾದವುಗಳೆಲ್ಲ ಮಿಥ್ಯ. ಅವ್ರ ಪ್ರಕಾರ ನಾನು ನನ್ನದು ಅಂತ ಏನು ತಿಳ್ಕೊಳ್ತೇವಲ್ಲ, ಇದು ಕೂಡ ಮಿಥ್ಯಾನೇ. ಇದು ನಾನು ನನ್ನದು ಅಂತನ್ನೋದನ್ನ ನಾನು ತಿಳ್ಕೊಂಡಿರೋದ್ರಿಂದ, ಅಂದ್ರೆ ನನಗೆ ಈ ದೇಹ ಪ್ರಯುಕ್ತವಾಗಿ ನಾನು ನನ್ನದು ಅನ್ನೋ ಅಭಿಮಾನ ಇದೆಲ್ಲ ಮಿಥ್ಯಾ ಅಂತ ತಿಳ್ಕೊಂಡ್ಬಿಟ್ರೆ, ಆವಾಗ ನಮಗೆ ಈ ದೇಹ ಪ್ರಯುಕ್ತವಾದ ದುಃಖ ಬರೋದಿಲ್ಲ ಅಂತ ಈ ರೀತಿ ಭರತ ಹೇಳ್ತಾ ಇದ್ದಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಅದನ್ನು ತಿಳ್ಕೋಬೇಕು, ಇದು ಮಿಥ್ಯಾ ಅಂತ ತಿಳ್ಕೊಳ್ಬೇಕು. ಈ ದೇಹ ಮಿಥ್ಯಾ, ಈ ದೇಹ ಪ್ರಯುಕ್ತವಾಗಿ ಬರ್ತಕ್ಕಂತಹ ನಾನು ನನ್ನದು ಅನ್ನೋ ಅಭಿಮಾನ ಅದು ಕೂಡ ಮಿಥ್ಯಾ. ಹೀಗೆ ಮಿಥ್ಯಾ ಅಂತ ತಿಳ್ಕೊಂಡಿರೋದ್ರಿಂದ ನನಗೆ, ಅವನು ಮೊದಲು ಹೇಳಿದ್ನಲ್ಲ, ನನಗೆ ಯಾವುದೇ ರೀತಿಯಾದ ವಿಕಾರ ಉಂಟಾಗೋದಿಲ್ಲ ಅಂತ. ಯಾಕೆ ಅಂದ್ರೆ ಅವನಿಗೆ ಅದು ಜ್ಞಾನ ಇದೆ, ನನಗೆ ಇದು ಮಿಥ್ಯಾ ಅಂತ ಅನ್ನೋ ಜ್ಞಾನ ಇದೆ. ಆದ್ರಿಂದ ನನಗೆ ದೇಹ ಪ್ರಯುಕ್ತವಾಗಿ ಯಾವುದೇ ರೀತಿ ದುಃಖ ಉಂಟಾಗೋದಿಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾನೆ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಈ ಇಡೀ ಅಧ್ಯಾಯ ಪೂರ್ತಿ ಹೊರಟದ್ದು ಈ ಒಂದು ಉಪದೇಶವನ್ನ ಭರತ ಮಾಡ್ತಾ ಇರೋದೆ. ಭಗವಂತನೇ ಸ್ವತಂತ್ರ ಕರ್ತ, ಜೀವರು ಅಸ್ವತಂತ್ರರು ಅಂತ ಇದೇ ರೀತಿ ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಜೀವ ಒಂದು ವೇಳೆ ತಾನೇ ಸ್ವತಂತ್ರ ಕರ್ತ, ದೇಹಾದಿಗಳಲ್ಲಿ ನಾನು ನನ್ನದು ಅನ್ನೋ ಅಭಿಮಾನ ಇಟ್ಟುಕೊಂಡ್ರೆ ಆ ಅಭಿಮಾನ ಅಂತನ್ನೋದು ಸಂಸಾರಕ್ಕೆ ಕಾರಣ ಆಗ್ತದೆ. ಆ ಅಭಿಮಾನ ಪ್ರಯುಕ್ತವಾಗಿ ಅವನು ದುಃಖಕ್ಕೆ ಭಾಗಿಯಾಗ್ತಾನೆ ಅಂತ ಹೀಗೆ ಎಲ್ಲ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಕೊನೆಯಲ್ಲಿ ಈಗ ಆತ್ಮಮೋಹಂ ಜಹಿ ಅಂತಂದ್ರೆ ಏನರ್ಥ? ಅದೇ ಆ ಅಭಿಮಾನವನ್ನ ಬಿಡು ಅಂತ ಅರ್ಥ. ಆ ಅಭಿಮಾನವನ್ನ ನಾಶ ಮಾಡು ಅಂತ, ಹಾಗೆ ಅದಕ್ಕೆ ಅದ ಅರ್ಥ. ಅದು ಬಿಟ್ಟು ಈ ಇಡೀ ಅಧ್ಯಾಯದಲ್ಲಿ ಎಲ್ಲಿಯೂ ಕೂಡ ಇದನ್ನ ಸುಳ್ಳು ಅಂತ ಹೇಳಿಲ್ಲ. ಪ್ರಪಂಚ ಮಿಥ್ಯಾತ್ವವನ್ನು ಎಲ್ಲಿಯೂ ಈ ಅಧ್ಯಾಯದಲ್ಲಿ ವರ್ಣನೆ ಮಾಡಲಿಲ್ಲ. ನಾನು ನನ್ನದು ಅನ್ನೋ ಅಭಿಮಾನ ಏನಿದೆಲ್ಲ ಅದನ್ನ ಬಿಡು ಅಂತ. ಅದನ್ನು ಕೂಡ ಇಲ್ಲಿ ಆತ್ಮಮೋಹ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಭಗವಂತ ನಿಜವಾಗಲೂ ಎಲ್ಲದಕ್ಕೂ ಕರ್ತ, ನಾನೇ ಸ್ವತಂತ್ರ ಕರ್ತ, ದೇಹಾದಿಗಳ ಎಲ್ಲದಕ್ಕೂ ನಾನೇ ಒಡೆಯ ಅನ್ನೋ ಅಭಿಮಾನ ಏನಿದೆಲ್ಲ ಅದೇ ಆತ್ಮಮೋಹ. ಅದನ್ನ ಇಲ್ಲಿ ಮೋಹ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ನಿಮ್ಮ ಪುಸ್ತಕದಲ್ಲಿ ಆತ್ಮಮೋಷಂ ಅಂತ ಇದೆ ಅಂತ ಹೇಳಿದ್ರಲ್ವಾ? ಹೌದು. ಆ ಪಾಠ ಅವ್ರದ್ದು, ಅದ್ವೈತಿಗಳು ಆ ಪಾಠ ಇಟ್ಟುಕೊಂಡಿದ್ದಾರೆ. ಆತ್ಮಮೋಷಂ ಅಂತ ಪಾಠ ಇಟ್ಟುಕೊಂಡು ಅವರು ಈ ಮನೋನಿಗ್ರಹವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆತ್ಮಮೋಷಂ ಅಂದ್ರೆ ಜೀವನನ್ನ ಮನಸ್ಸು ಅಪಹಾರ ಮಾಡ್ತದೆ, ಅಂದ್ರೆ ಜೀವನ ಸಹಜ ಸ್ವಭಾವವನ್ನ ಮುಚ್ಚಿ ಹಾಕ್ತದೆ ಅಂತ ಅರ್ಥ ಬರ್ತದೆ ಅವಾಗ ಆತ್ಮಮೋಷಂ ಅಂದ್ರೆ. ಮುಷ್ಣಾತಿ ಅಂತಾರಲ್ಲ. ಹೌದು, ಮುಚ್ಚಿ ಹಾಕೋದು. ಜೀವನ ನಿಜವಾದ ಸಹಜ ಸ್ವಭಾವ ಏನಿದೆ ಅದನ್ನ ಮುಚ್ಚಿ ಹಾಕ್ತದೆ ಮನಸ್ಸು ಅಂತ ಮನೋನಿಗ್ರಹದ ಉಪದೇಶವನ್ನು ಹೇಳ್ತಾ ಇದ್ದಾರೆ ಅಂತ
ಹಾಗೆ ಅವರು ಆತ್ಮಮೋಷಂ ಅನ್ನೋ ಪಾಠವನ್ನು ಇಟ್ಕೊಂಡು ಹಾಗೆ ಹೇಳುತ್ತಾರೆ. ಸರಿ ಸರಿ. ಆಚಾರ್ಯರು ಇಲ್ಲಿ ತಾತ್ಪರ್ಯವನ್ನು ಬರೆದಿದ್ದಾರೆ. ಅಭಿಮಾನಾದೇವ ಸಂಸಾರೋ ಅನ್ಯಥಾ ನ ಇತಿ ಪರಿಹಾರ ಅಂತ ಈ ಶ್ಲೋಕಕ್ಕೆ ವ್ಯಾಖ್ಯಾನ ತಾತ್ಪರ್ಯ ಬರೀತಾರೆ. ಅಂದ್ರೆ ಹಿಂದೆ ಜಡಭರತ ಹೇಳಿದ್ದ ದೇಹೇನ ಜಾತಸ್ಯ ಹಿ ಮೇ ನಸಂತಿ ಅಂತ. ಆ ವಾಕ್ಯದ ಮೇಲೆ ಅದು ಹೇಗೆ ಅಂತ ರಾಜ ಪ್ರಶ್ನೆ ಮಾಡಿದ್ದ. ದೇಹ ಇದೆ ಅಂದ ಮೇಲೆ, ದೇಹದ ಸಂಬಂಧ ಇದೆ ಅಂದ ಮೇಲೆ ದೇಹ ಪ್ರಯುಕ್ತವಾಗಿ ದುಃಖ ಬರಲೇಬೇಕಲ್ವಾ ಅಂತ ರಾಜ ಪ್ರಶ್ನೆ ಮಾಡಿದ್ದ ಹಿಂದೆ. ಆ ಪ್ರಶ್ನೆಗೆ ಉತ್ತರವಾಗಿ ಸಂಸಾರದಲ್ಲಿ ಸುಖ ದುಃಖ ಮೊದಲಾದವುಗಳೆಲ್ಲ ಬರೋದು ಅಭಿಮಾನದಿಂದ. ಅಭಿಮಾನದಿಂದಲೇ ಸಂಸಾರ, ಅಭಿಮಾನದಿಂದಲೇ ಸಂಸಾರದ ದುಃಖದ ಲೇಪ. ಅಭಿಮಾನ ಇಲ್ಲ ಅಂತ ಆದ್ರೆ ಅದಿಲ್ಲ ಅಂತ ಹೀಗೆ ಅದಕ್ಕೆ ಉತ್ತರವನ್ನು ಕೊಟ್ಟಾಗಾಯ್ತು. ಈ ರೀತಿ ಜಡಭರತ ಆ ರಹುಗಣ ಮಾಡಿದ ಪ್ರಶ್ನೆಗೆ ಉತ್ತರವಾಗಿ ಇದನ್ನ ಹೇಳ್ತಾ ಇದ್ದಾನೆ. ಅಭಿಮಾನವೇ ದುಃಖಕ್ಕೆ ಮೂಲ. ಆ ಅಭಿಮಾನ ನನಗಿಲ್ಲ, ಆದ್ರಿಂದ ನನಗೆ ದುಃಖ ಇಲ್ಲ ಅಂತ. ಹಾಗೆ ಶರೀರಧಾರಿಯಾಗಿ ಹುಟ್ಟಿದವರೆಲ್ರಿಗೂ ಕೂಡ ಶರೀರ ಪ್ರಯುಕ್ತವಾದ ದುಃಖ ಇರಲೇಬೇಕು. ಶರೀರದಲ್ಲಿ ದುಃಖ ಆದರೆ ಆದ್ರಿಂದ ಶರೀರದ ಒಳಗಿರೋ ಜೀವನಿಗೆ ದುಃಖ ಆಗ್ಲೇಬೇಕಲ್ವಾ ಅಂತ ಪ್ರಶ್ನೆಗೆ ಉತ್ತರವಾಗಿ ಇಡೀ ಅಧ್ಯಾಯ ಹೊರಟದ್ದು. ಅವನು ಇಡೀ ಅಧ್ಯಾಯದಲ್ಲಿ ಜಡಭರತ ಉಪದೇಶ ಮಾಡಿದ್ದೇನು? ಸ್ವತಂತ್ರ ಕರ್ತ ಭಗವಂತ, ನಾವೆಲ್ಲರೂ ಅಸ್ವತಂತ್ರ ಕರ್ತರು. ಆದರೂ ನಾನು, ನನ್ನದು, ನನ್ನಿಂದ ಆಯ್ತು ಅನ್ನೋ ಅಭಿಮಾನ ನಾವು ಪಡ್ತಾ ಇದ್ದೇವಲ್ಲ, ಈ ಅಭಿಮಾನವೇ ದುಃಖಕ್ಕೆ ಮೂಲ. ಹಾಗಾಗಿ ಈ ಅಭಿಮಾನವನ್ನ ಬಿಡು, ಆವಾಗ ನಿನಗೂ ದುಃಖ ಇರೋದಿಲ್ಲ ಅಂತ. ಅದರಿಂದ ಏನ್ ಹೇಳ್ದಂಗಾಯ್ತು? ನಿನ್ನ ಪ್ರಶ್ನೆಗೆ ಉತ್ತರ. ಅಭಿಮಾನಾದೇವ ಸಂಸಾರೋ ಅನ್ಯಥಾ ನ ಇತಿ ಪರಿಹಾರ ಅಂತ ಆಚಾರ್ಯ ವಾಕ್ಯ. ಅಂದ್ರೆ ಅಭಿಮಾನದಿಂದಲೇ ಸಂಸಾರದ ದುಃಖ ಲೇಪ ಮೊದಲಾದವುಗಳೆಲ್ಲ. ಆ ಅಭಿಮಾನವನ್ನ ನೀನು ಬಿಡು. ನಾನು ಬಿಟ್ಟಿದ್ದೇನಾದ್ರಿಂದ ನನಗೆ ಅದರ ದುಃಖ ಇಲ್ಲ. ಯಾಕೆ ದುಃಖ ಇಲ್ಲ ಅಂತನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಂಗಾಯ್ತು. ಇವಾಗ ನನಗೆ ದೇಹಾಭಿಮಾನ ಇಲ್ಲ, ಆದ್ರಿಂದ ನನಗೆ ದುಃಖ ಇಲ್ಲ. ದೇಹಾಭಿಮಾನದಿಂದಲೇ ಸಂಸಾರದ ದುಃಖ ಲೇಪ. ಅಭಿಮಾನ ಇಲ್ಲದೆ ಇದ್ರೆ ಅದಿಲ್ಲ. ಆದ್ರಿಂದ ಶರೀರದಿಂದ ಹುಟ್ಟಿರ್ತಕ್ಕಂತಹ ಜಡಭರತ ನನಗೆ ಸಂಸಾರ ದುಃಖ ಇಲ್ಲ ಅಂತ ಹೇಳಿದ್ದು ಈ ಅಭಿಪ್ರಾಯದಿಂದ. ಭ್ರಾತೃವ್ಯಮೇನಂ ತ್ವಮದಭ್ರವೀರ್ಯಂ ಉಪೇಕ್ಷಯಾಪ್ಯೇಧಿತಮಪ್ರಮತ್ತಃ ಗುರೋರ್ಹರೇಶ್ಚರಣೋಪಾಸನಾಸ್ತ್ರೋ ಜಹಿವ್ಯಳೀಕಂ ಸ್ವಯಮಾತ್ಮಮೋಹಂ. ತದಭ್ರವೀರ್ಯಂ. ಹೌದು, ಭ್ರಾತೃವ್ಯಂ ಏನಂ ತ್ವಂ ಅದಭ್ರವೀರ್ಯಂ ಅಂತ. ತದಭ್ರವೀರ್ಯಂ ಅಂತ ಇದೆ, ಎಲ್ಲ ಆಗುತ್ತೆ, ಎಲ್ಲ ಒಂದೇ. ಹರಿಗುರುಗಳು ಗುರುಗಳೇ, ಹರಿಗುರುಗಳು ಸೇವೆ ಮಾಡಿದಾಗ ಅಭಿಮಾನ ತ್ಯಾಗ ಆಗತ್ತೆಂಬುದು ನಾವು ನಮ್ಮ ಮನಸ್ಸನ್ನ ಫುಲ್ ಆಗಿ ಗುರುಗಳು ಅಭಿಮಾನ ಆ ಸೇವೆಯಲ್ಲಿ ಮನಸ್ಸಿಟ್ಟು ಮಾಡಿದಾಗ ನಮ್ಮನ್ನ ನಾವೇ ಮರ್ತಿರ್ತೇವೆ ಎಂಬ ಇಲ್ಲ ಹೇಗೆ ಅದು? ಯಾಕಂದ್ರೆ ಒಂದು ಸಮಯದಲ್ಲಿ ನಾವು ಅನುಗ್ರಹದಿಂದ ಆಗತ್ತೆ. ಭಗವಂತನ ಅನುಗ್ರಹ ಕಾರಣ ಅದಕ್ಕೆ. ಬರೇ ನಾವು ನಮ್ಮ ಮನಸ್ಸನ್ನ ಅಲ್ಲಿಂದ ವಿಷಯ ಪದಾರ್ಥಗಳಿಂದ ತೆಗೆದು ನಾನು ಭಗವಂತನ ಪಾದಗಳಲ್ಲಿ ಇಡ್ತೇನೆ ಅಂತ ನಾವು ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ಅದು ಬರೇ ಅದರಿಂದ ಮಾತ್ರ ಸಾಧ್ಯ ಇಲ್ಲ. ಅದಕ್ಕೆ ಹರಿಗುರುಗಳ ಅನುಗ್ರಹ ಬೇಕು. ಅನುಗ್ರಹಕ್ಕೋಸ್ಕರ ಪಾದ ಸೇವೆ. ಅದು ಅವರ ಪ್ರಸಾದ ಅಂತ ತಗೊಳ್ಬೇಕಾದ? ಹೌದು, ಅವರ ಪ್ರಸಾದ.
ಈಗ ಅದನ್ನೇ ತಾನೇ ನೀವು ಕೇಳಲಿಕ್ಕೆ ಬಂದ್ರಿ. ಅದೇ ಗುರುಗಳು, ಅದನ್ನೇ ಕೇಳಿದ್ದೀನಿ. ಹೇಗೆ ಹರಿಗುರುಗಳ ಅದು ಚೇಂಜ್ ಪಾದ ಆಗತ್ತೆ? ಸೇವೆ ಮಾಡಿದ್ರೂ ಕೂಡ ನಮಗೆ ಅಭಿಮಾನ ಅನ್ನೋದು ಇದ್ದೇ ಇರ್ತದೆ. ಅದನ್ನು ಹಾ ಮಾಡ್ತಾ ಹಾ ಮಾಡ್ತಾನೆ ಈ ಕಡೆಗೆ ದೇಹಾಭಿಮಾನವೂ ಕೂಡ ಇರ್ತದೆ ಅಂತಲ್ವಾ? ಹೌದು. ಅದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ತಾ ಇದ್ದೀರಿ. ಹೌದು ಗುರು. ಅದಕ್ಕೆ ಪ್ರಸಾದ, ಹರಿಗುರುಗಳ ಅನುಗ್ರಹ, ಆ ಅನುಗ್ರಹವೇ ಇಲ್ಲಿ ಮುಖ್ಯ ಕಾರಣ. ಆಯ್ತು ಗುರುಗಳು. ಆಚಾರ್ಯ, ಇದು ಮೂಲ ಪ್ರಶ್ನೆ ಬಂದು ಮುಂಚೆ ಅದು ಅಕ್ಕಿ ಬೇಯಿಸುವಾಗ ಆ ಉದಾಹರಣೆ ಕೊಡುವಾಗ ಹೌದು, ಅವು ದೃಷ್ಟಾಂತ ಕೊಟ್ಟು ಅದಕ್ಕೆ ಹೇಳಿದ್ರು. ಅದಕ್ಕೆ ಮೇಲೆ ಅದರೊಳಗಿರೋ ಅಕ್ಕಿ ಬೇಯತ್ತೆ ಕೆಳಗಡೆ ಬೆಂಕಿ ಹಾಕಿದಾಗ, ಹಾಗೆ ದೇಹಕ್ಕೆ ಏನಾದ್ರು ತಾಪ ಆದಾಗ ದೇಹದ ಒಳಗಿರೋ ಜೀವನಿಗೆ ದುಃಖ ಆಗ್ಲೇಬೇಕಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಅಭಿಮಾನ ಅಂತ. ಎಲ್ಲವೂ ಒಂದೇ ತರ ಅಲ್ಲ ದೃಷ್ಟಾಂತ. ಇಲ್ಲಿ ಒಳಗಿರೋ ಜೀವನಿಗೆ ದೇಹ ನಾನು ನನ್ನದು ಅನ್ನೋ ಅಭಿಮಾನ ಇದ್ರೆ ಮಾತ್ರ ದುಃಖ, ಆ ಅಭಿಮಾನ ಇಲ್ಲದೆ ಇದ್ರೆ ದುಃಖ ಇಲ್ಲ ಅನ್ನೋದನ್ನು ಇದುವರೆಗೂ ಈ ಅಧ್ಯಾಯದಲ್ಲಿ ಪ್ರತಿಪಾದನೆ ಮಾಡಿ, ನನಗೆ ಆ ದೇಹಾಭಿಮಾನ ಇಲ್ಲ, ಆದ್ರಿಂದ ದುಃಖ ಇಲ್ಲ ಅಂತ ನಾನು ಹೇಳಿದ್ದು ಅಂತ ಉತ್ತರ ಕೊಟ್ಟಂಗಾಯ್ತು. ಓಕೆ, ಸೊ ಆದ್ರೆ ಅಷ್ಟು ಸುಲಭವಾಗಿ ದೇಹಾಭಿಮಾನ ಹೋಗೋದಿಲ್ಲ ಅನ್ನೋದನ್ನು ಹಿಂದೆ ಹೇಳಿದ್ರಿ. ಹೌದು. ಕೊನೆಗೆ ಅಪರೋಕ್ಷ ಜ್ಞಾನ ಆದ ನಂತರದಲ್ಲೂ ಪ್ರಾರಬ್ಧ ಮುಗಿಯೋವರೆಗೂ ಕೂಡ ಅದು ಅಲ್ಪ ಸ್ವಲ್ಪ ಇರ್ತದೆ. ಆವಾಗ್ಲೂ ಕೂಡ ಪೂರ್ತಿ ಹೋಗೋದಿಲ್ಲ, ಸ್ವಲ್ಪ ಇರ್ತದೆ. ಹಾಗಾಗಿ ಅದಕ್ಕೆ ದೃಷ್ಟಾಂತ ಅವನಿಗೆ ಬಂದು ಆ ಜಿಂಕೆ ಮೇಲೆ ಒಂದು ಜ್ಞಾನ ಬರುತ್ತೆ, ರೈಟ್? ಮೋಹ ಬಂತು, ಅದು ಆವಾಗೆ ಅಲ್ಲ, ಈಗ ಅವನಿಗೆ ಜಡಭರತನಾಗಿದ್ದಾಗ ಆಲ್ಮೋಸ್ಟ್ ಎಲ್ಲದರ ಮೇಲೂ ಅಭಿಮಾನ ಹೋಗ್ಬಿಟ್ಟಿದೆ ಅವನಿಗೆ. ಹೌದು, ಯಾಕಂದ್ರೆ ಅಧ್ಯಯನ ಪ್ರಾರಂಭದಲ್ಲಿ ಹೇಳಿದ್ದಾರೆ, ಅವನಿಗೆಲ್ಲ ಹುಟ್ಟುವಾಗಲೇ ಅವನಿಗೆಲ್ಲ ಇದು ದೇಹಾಭಿಮಾನ ಇರಬಾರದು, ಬಂಧ ಏನು ಇರಬಾರದು ಅವನು ಇದು ಸಂಕಲ್ಪ ಮಾಡಿಕೊಳ್ತಾನೆ. ಓಕೆ, ಹೌದು. ಹಾಗಾಗಿ ಆದ್ರೂ ಪ್ರಾರಬ್ಧ ಇರೋದ್ರಿಂದ ಅವನು ಈ ಪಲ್ಲಕ್ಕಿ ಹೊರೋದು, ಆಮೇಲೆ ತಿನ್ನೋದು, ಉಣ್ಣೋದು ಇದೆಲ್ಲ ಮಾಡಲೇಬೇಕಾಗ್ತದೆ. ತಿನ್ನೋದು, ಉಣ್ಣೋದು ಮೊದಲಾದವುಗಳನ್ನ ಮಾಡಲಿಲ್ಲ ಅಂತಾದ್ರೆ ದೇಹಧಾರಣೆ ನಡೆಯೋದಿಲ್ಲ. ಆ ಅಷ್ಟಭಿಮಾನ ಇದ್ದೇ ಇರ್ತದೆ. ಅವನಿಗೆ ಮಿಂಚೆ ಅಪರೋಕ್ಷ ಜ್ಞಾನ ಆಳವಾಗ ಅವನಿಗೆ ರಾಜನ ಇರಂತಲೇ ಅಪರೋಕ್ಷ ಜ್ಞಾನ ಆಯ್ತು, ರೈಟ್? ಹೌದು, ಆದ್ರೆ ಅದೇ ಪ್ರಾರಬ್ಧ ಅಂತ ಅನ್ನೋದು ಇತ್ತು, ಅಲ್ಲಿಯೂ ಕೂಡ ಆಗಿತ್ತು. ಆ ಪ್ರಾರಬ್ಧ ಜಾಸ್ತಿ ಇತ್ತು. ಆಕ್ಚುಲಿ ಹಾಗೆ ನೋಡಿದರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ರಸಭ್ರಜಂ ರಸೋಪಿ ಪರಂ ದೃಷ್ಟ ಅನಿವರ್ತದೆ. ಸೊ ಭಗವಂತನ ಅಪರೋಕ್ಷಣ ಆಳಿದ ಮೇಲೆ ಅವನಿಗೆ ಒಂದು ಈ ನಾಲಿಗೆ ಇದೆಲ್ಲ ಹೋಗಿಬಿಡುತ್ತೆ ಅವನಿಗೆ. ಅಂಥದ್ರ ಆಗುವಾಗ ಅಭಿಮಾನ ಇಲ್ಲಾದರೂ ಒಂದು ಅಪರೋಕ್ಷಣ ಬಂದರೆ ಅಭಿಮಾನ ಆಟೋಮೆಟಿಕ್ ಹೋಗುತ್ತೆ. ಆ ಭಗವದ್ಗೀತೆಯಲ್ಲಿ ಎಲ್ಲ ಅದೇ ಪೂರ್ತಿ ಹೋಗಬೇಕು ಅಂತಿಲ್ಲ, ಕೆಲವರಿಗೆ ಎಲ್ರಿಗೂ ಎಲ್ಲ ಒಂದೇ ತರ ಅಲ್ಲ. ಪ್ರಾರಬ್ಧ ಅಂತ ಅನ್ನೋದು ಯಾರ್ಯಾರಿಗೆ ಎಷ್ಟೆಷ್ಟು ತೀರಿದೆ ಅನ್ನೋದು ಗೊತ್ತಾಗೋದಿಲ್ಲ. ಯಾರ್ಯಾರಿಗೆ ಏನೇನು ಪ್ರಾರಬ್ಧ ಇರ್ತದೋ ಅದು ಉಳ್ಕೊಂಡೇ ಇರ್ತದೆ, ಅದನ್ನು ಅನುಭವಿಸ್ಲೇಬೇಕು. ಓಕೆ, ಸೊ ಅಭಿಮಾನ ಎಂಬುದು ಪೂರ್ತಿಯಾಗಿ ಚರ್ಮದೇಹದಲ್ಲಿ ಮಾತ್ರ ಹೋಗುತ್ತೆ ಅಂತ ತಗೋಬೇಕಾದ? ಹೌದು, ಪ್ರಾರಬ್ಧ ಮುಗಿಯೋವರೆಗೂ ಅಭಿಮಾನ ಇದ್ದೇ ಇರ್ತದೆ. ಅಪರೋಕ್ಷ ಜ್ಞಾನಾನಂತರದಲ್ಲೂ ಕೂಡ ಪ್ರಾರಬ್ಧ ಇನ್ನೂ ಇರ್ತದಾದ್ರಿಂದ ಅದು ಮುಗಿಯೋವರೆಗೂ ಇನ್ನೂ ಅಭಿಮಾನ ಇದ್ದೇ ಇರ್ತದೆ. ಓಕೆ, ಯಾಕಂದ್ರೆ ಮುಂಚೆ ಅಧ್ಯಾಯದಲ್ಲಿ ಫಸ್ಟ್ ಶ್ಲೋಕದಲ್ಲಿ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತಾರೆ. ಸೊ ಅದಂದ್ರೆ ಆ ಕೊನೆಯ ಸ್ಟೇಜ್ ಬರುವಾಗ ಪೂರ್ತಿ ಅವನಿಗೆ ಒಂದು ಅಭಿಮಾನ ಬಿಟ್ಟ ಮೇಲೆ ಅವನು ನನಗೆ ಕರ್ತೃತ್ವ ಕೊಡೋ ಸ್ವಲ್ಪ ಕೂಡ ಇಲ್ಲ, ಪರಾಧೀನ ಕರ್ತೃತ್ವ ಇಲ್ಲ ಅಂತ ಕೇಳಲಿಕ್ಕೆ ಕಾರಣ ಬಂದು ಅವನು ಭಗವಂತನ ಎಲ್ಲ ಇದರಲ್ಲಿ ನೋಡ್ತಾನೆ ಅವನು. ಅದು ಒಂದು ಸ್ಪೆಷಲ್ ಕ್ಯಾಟಗರಿ ತಗೋಬೇಕು. ಅದು ಸರ್ವಾತ್ಮನ ಭಗವಂತನನ್ನ ನೋಡೋದು. ಓಕೆ, ಆಗ ಹೌದು. ಸೊ ಅದು ಕೊನೆಯ ಚರ್ಮದೇಹದಲ್ಲಿ ಇರುವಾಗ ಮಾತ್ರ ಅಂತ ಒಂದು ಸ್ಥಿತಿಗೆ ಹೋಗ್ತಾನೆ ಅವನು. ಯಾವುದೇ ಒಂದು ಜೀವನ ಹಾಗೆ ತಗೋಬೇಕಾ? ಯಾಕಂದ್ರೆ ಅವನು
ಪರಾಧೀನ ಕರ್ತೃತ್ವ ಕೂಡ ಮುಂದೆ ಅವನು ಕರ್ತೃತ್ವ ಇಲ್ಲ ಅಂತ ಹೇಳ್ತಾನೆ ಅದು ಹೌದು ಫಸ್ಟ್ ಶ್ಲೋಕದಲ್ಲಿ. ಹೌದು ಅಂದ್ರೆ ಇಲ್ಲದೆ ಇದ್ರೂ ಇಲ್ಲದಂತೆ ಅನ್ನೋ ಅಭಿಪ್ರಾಯ. ಇಲ್ಲ ಅಂದ್ರೆ ಹಾಗೆ ಪರಾಧೀನ ಕರ್ತೃತ್ವ ಇರೋದ್ರಿಂದ ಅದು ಇದ್ರೂ ಇಲ್ಲದಂತೆ ಅನ್ನೋ ಅಭಿಪ್ರಾಯದಲ್ಲಿ ಇಲ್ಲ ಅಂತ ಹೇಳಿದ್ದು. ಇದು ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಪಂಚಮಸ್ಕಂಧೆ ಏಕಾದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ದ್ವಾದಶೋಧ್ಯಾಯಃ. ಒಂದೇ ಒಂದು ಕ್ವಶನ್ ಆಚೆ, ಒಂದು ಲಾಸ್ಟ್ ಕ್ವಶನ್. ಸೊ ನಮಗೆ ಜನರಲ್ ಆಗಿ ಒಂದು ಸುಖ ದುಃಖ ನಮಗೆ, ಫಾರ್ ಎಕ್ಸಾಂಪಲ್ ನಾವು ಒಂದೇ ನೋವು ಬರುತ್ತೆ, ಅದರಿಂದ ತುಂಬ ದುಃಖ ಬರುತ್ತೆ. ಅದು ನನಗೆ ದೇಹಾಭಿಮಾನ ಅದು ಕೆಲವರಿಗೆ ಮಾತ್ರ ಅದು ಸಾಧ್ಯ ಆಗತ್ತೆ. 99.9% ದುಃಖ ಬಂದರೆ ಸಹಿಸಲಿಕ್ಕೆ ಆಗಲ್ಲ. ಸೊ ಎಲ್ಲ ಇದಕ್ಕೆ ಸಾಕ್ಷಿಗೆ ಅದು ಅನುಭವ ಆಗುತ್ತೆ ಅಂತ ಹೇಳಿದ ಮೇಲೆ ಅದು ಸ್ವಲ್ಪ ಕಠಿಣವಾಗಿದೆ. ನೀವು ಇನ್ನೊಂದ್ಸರಿ ಹೇಳಿ. ಬಟ್ ಸಾಧಾರಣವಾಗಿ ನೋಡಿದರೆ ಇದು ಅಷ್ಟು ಪ್ರಾಕ್ಟಿಕಲ್ ಆಗಿಲ್ಲ. ಪ್ರಾಕ್ಟಿಕಲ್ ಆಗಿಲ್ಲ. ಅದೇ ಹೇಳಕ್ಕೆ ಬಂದೆ ನಾನು. ಅಂದ್ರೆ ನಾವು ಅಷ್ಟು ಅಭಿಮಾನದ ಅಷ್ಟು ಹಚ್ಕೊಂಡಿದ್ದೇವೆ ಅಂತಾನೆ ಅರ್ಥ. ಅದು ಬರೋ ತನಕ ಅನುಭವಕ್ಕೆ ಬರೋದಿಲ್ಲ. ಅಭಿಮಾನ ತ್ಯಾಗ ಮಾಡೋ ತನಕ ನಮಗದು ಅನುಭವಕ್ಕೆ ಬರೋದಿಲ್ಲ. ನಾವು ಇನ್ನೂ ತುಂಬಾ ಅಭಿಮಾನವನ್ನು ಇಟ್ಕೊಂಡಿದ್ದೇವೆ, ಆದ್ರಿಂದ ನಮಗದು ಆಗ್ತಾ ಇದೆ. ಸ್ವಲ್ಪ ಅಭಿಮಾನವನ್ನು ಬಿಡ್ತಾ ಬಂದ್ರೆ ದುಃಖ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅದು ಅನುಭವಿಸ್ಬೇಕಷ್ಟೆ. ಅಪರೋಕ್ಷ ಜ್ಞಾನ ಬಂದಿರ್ತಾನೆ, ಅದು ಬಂದು ನಮಗೆ ಮೇಲೆ ಓದ್ತಾ ಇರಕ್ಕೆ ಅದು ಇಲ್ಲ ಅಪರೋಕ್ಷ ಜ್ಞಾನ ಬರಲೇಬೇಕು ಅಂತಿಲ್ಲ. ಈಗಲೂ ಕೂಡ ಇಲ್ಲ ಮೇಲೆ ಅದಾவது ಆ ಒಂದು ಪ್ರೋಗ್ರೆಸ್ ಮಾಡೋದು. ನಾವು ಒಂದು ಅಪರೋಕ್ಷ ಜ್ಞಾನ ಬಂದರೆ ನಾವು ಇನ್ನೂ ಅಭಿಮಾನ ಬಂದು ತುಂಬಾ ಕಮ್ಮಿಯ ಬಿಡ್ತಾವೆ, ನಮಗೆ ಅದು ಒಂದು ಅನುಭವಕ್ಕೆ ಬರ್ತಲ್ಲ ಅಂತ ಅಬರಾದು ಅಂತ. ಮೊದಲು ಬರ್ತದೆ. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆನೂ ಕೂಡ ಅಭಿಮಾನ ಕಡಿಮೆ ಆಗ್ತಾ ಇದ್ದಂತೆ ದುಃಖವು ಕಡಿಮೆ ಆಗ್ತಾ ಹೋಗ್ತದೆ. ಈಗ ನೀವು ಹಚ್ಕೊಳ್ಳೋದು ಬಿಡಿ, ಈಗ ಅಟ್ಯಾಚ್ಮೆಂಟ್, ನಾವು ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಳ್ತೇವೋ ಅಷ್ಟು ದುಃಖ ಆಗ್ತದೆ. ಒಂದ್ ವೇಳೆ ಏನಾರು ಹಾಕೊಳ್ಳಿ ಬಿಡಿ ನನಗೇನು ಅಂತ ಅಟ್ಯಾಚ್ಮೆಂಟ್ ಬಿಟ್ರೆ ಅದೇನಾದ್ರೂ ನಮಗೆ ಹೆಚ್ಚು ದುಃಖ ಆಗೋದಿಲ್ಲ. ಹೆಚ್ಚು ಅಭಿಮಾನ ಇಟ್ಕೊಂಡಾಗ ಅದರಿಂದ ದುಃಖ ಜಾಸ್ತಿ ಆಗ್ತದೆ. ಈಗ ನಾನು ನನ್ನದು, ನಮ್ಮವರು, ನಮ್ಮ ವಸ್ತುಗಳು ಅಂತ ಯಾವ ವಸ್ತುಗಳ ಮೇಲೆ ನಾವು ಹೆಚ್ಚು ಅಭಿಮಾನ ಇಟ್ಕೊಂಡಿರ್ತೀವೋ ಆ ವಸ್ತುಗಳಿಗೆ ಸ್ವಲ್ಪ ಏನಾದರೂ ಆದರೂ ಕೂಡ ನಮಗೆ ದುಃಖ ಆಗ್ತದೆ. ಅದೇ ಬೇರೆಯವರ ವಸ್ತುಗಳಿಗಾದಾಗ ಆ ದುಃಖ ನಮಗಾಗಲ್ಲ. ವಸ್ತು ಒಂದೇ. ಈಗ ಒಂದು ಎಕ್ಸಾಂಪಲ್ಲು, ನಿಮ್ದು ಒಂದು ಕಾರು ಅಂತ ಇಟ್ಕೊಳ್ಳಿ, ಅಥವಾ ಇನ್ನೊಬ್ರದ್ದು ಕಾರು ಪಕ್ಕದಲ್ಲಿದೆ, ನಿಮ್ಮ ಕಾರು ಪಕ್ಕದಲ್ಲಿದೆ. ಎರಡೂ ಕಾರಿಗೂ ಒಂದೇ ರೀತಿ ಡ್ಯಾಮೇಜ್ ಆಗ್ತದೆ. ಆದರೆ ಇನ್ನೊಂದು ಕಾರಿಗಾದಾಗ ನಿಮಗೆ ಅದು ದುಃಖ ಆಗೋದಿಲ್ಲ, ನಮ್ಮ ಕಾರಿಗೆ ಆದಾಗ ದುಃಖ ಆಗ್ತದಲ್ಲ. ಅಲ್ಲಿ ಆಗಿರೋದು ಒಂದೇ ಕ್ರಿಯೆ, ಡ್ಯಾಮೇಜ್ ಆಗಿರೋದು ಸೇಮ್. ಆದರೆ ನಮ್ಮ ಕಾರಿಗಾಗಿದೆ ಅಂತಂದಾಗ ಏನು ದುಃಖ ಆಗ್ತದೆ, ಆ ದುಃಖ ಮತ್ತೊಬ್ಬರ ಕಾರಿಗಾಗಿದೆ ಅಂತಂದಾಗ ಆಗೋದಿಲ್ಲಲ್ಲ. ಇದು ಪ್ರಾಕ್ಟಿಕಲ್ ಆಗಿ ಅನುಭವಕ್ಕೆ ಬರ್ತಾ ಇದೆಲ್ಲ. ಇದಕ್ಕೆ ಕಾರಣ ಏನು? ಅಭಿಮಾನ. ಇದು ನಂದು ಅನ್ನೋ ಅಭಿಮಾನ. ಅದನ್ನೇ ನೀವು ನಾಳೆ ಅದನ್ನು ಸೇಲ್ ಮಾಡಿದ್ರಿ ಅಂತ ಇಟ್ಟುಕೊಳ್ಳಿ. ಅದೇ ಕಾರಿಗೆ ಇವತ್ತು ನಿಮಗೆ ಆದಾಗ ಎಷ್ಟು ದುಃಖ ಆಗಿತ್ತೋ ಅದೇ ಕಾರಿಗೆ ನಾಳೆ ಸೇಲ್ ಮಾಡಿದ ಕೂಡಲೇ ಅದು ನಂದಲ್ಲ ಅಂತ ನಿಮಗೆ ಭಾವನೆ ಬಂತು. ಅದೇ ಕಾರಿಗೆ ನಿನ್ನೆ ಆದದ್ದೇ ಡ್ಯಾಮೇಜ್ ಮತ್ತಾಯಿತು ಅಂದರೆ ನಿನ್ನೆ ಆದಾಗ ನಿಮಗೆ ಎಷ್ಟು ದುಃಖ ಆಗಿತ್ತೋ, ನಂದು ಅಂತಿದ್ದಾಗ ಅಭಿಮಾನ ಇದ್ದಾಗ ಅಷ್ಟು ದುಃಖ. ಅದೇ ಕಾರಿಗೆ, ಸೇಮ್ ಕಾರಿಗೆನೆ ನೀವು ನಾಳೆ ಅದನ್ನ ಸೇಲ್ ಮಾಡಿದಾಗ ಅದು ಆದರೆ ಅವಾಗ ಆ ದುಃಖ ಆಗೋದಿಲ್ಲ, ನಿಮಗೆ ದುಃಖ ಆಗೋದೇ ಇಲ್ಲ ಅಲ್ಲಿ. ಆದ್ರಿಂದ ಇದು ಅಭಿಮಾನ, ನಂದು ಅನ್ನೋ ಅಭಿಮಾನ ಇದ್ದಾಗ ಮಾತ್ರ ದುಃಖ ಆಗ್ತದೆ ಅನ್ಲಿಕ್ಕೆ ಇದು ಇಂಥ ಅನುಭವಗಳಂತೂ ನಮಗೆ ಜೀವನದಲ್ಲಿ ಇದ್ದೇ ಇದೆ. ಹಾಗೆ ಪ್ರತಿಯೊಂದರಲ್ಲೂ ಇಟ್ಕೋಬೇಕು. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಅನ್ನೋ ಈ ಅಭಿಮಾನ ನಾವು ಎಷ್ಟೆಷ್ಟು ಇಟ್ಕೊಳ್ತಾ ಹೋಗ್ತೀವೋ ಅಷ್ಟಷ್ಟು ಅದರ ಮೇಲೆ ಮೋಹ, ಅದರಿಂದ ದುಃಖ. ಅದನ್ನು ಬಿಡ್ತಾ ಹೋದ್ರೆ ದುಃಖ ಇರೋದಿಲ್ಲ. ಹೌದಾಚಾರ್ಯ. ಬಟ್ ಇದರಲ್ಲಿ ಈ ಅಭಿಮಾನದಲ್ಲಿ ತುಂಬಾ ಕಷ್ಟವಾಗಿದೆ ಅಂದ್ರೆ ನನ್ನ ದೇಹದ ಮೇಲೆ ಅಭಿಮಾನ ಬಿಡೋದು ತನ್ನ ದೇಹ ಮೇಲೆ ಅಭಿಮಾನ ಬಿಡುವುದು ತುಂಬಾ ಕಷ್ಟ. ಅದು ಹೌದು. ಇದು ನನ್ನ ದೇಹ ಅನ್ನೋದಿದೆಲ್ಲ, ನಾನು ನನ್ನ ದೇಹ, ನಾನೇ ಕರ್ತ, ನಾನೇ ಉಣ್ತಾ ಇದ್ದೇನೆ, ಇದು ಈ ಅಭಿಮಾನನೂ ಇದೇ ತರನೇ ಹೋಗಬೇಕು ಅಷ್ಟೇ.
ಅದಕ್ಕೆ ಪ್ರಯತ್ನ ಜಾಸ್ತಿ. ಅದಕ್ಕೆ ನಾವು ಬಂದು ನೀವು ಹೇಳಿದಂಗೆ ಗುರುಗಳ ಸೇವೆ ಇದು ಆ ತರ ಎಲ್ಲ ಹೇಳ್ತಾರಲ್ಲ. ಅದು ಅನುಗ್ರಹ, ಆ ಅನುಗ್ರಹ ಬೇಕು. ಗುರುಗಳೇ, ಒಂದು ದೃಷ್ಟಾಂತ. ಹ್ಮ್. ಸ್ವಾಮಿ ಚಿನ್ಮಯಾನಂದ ಒಂದ್ಸಾರಿ ದೊಡ್ಡ ಆಪರೇಷನ್ ಮಾಡಿಕೊಂಡಾಳೆ. ಇನ್ಸಿಸ್ಟೆಡ್ ನನಗೆ ಅನಸ್ತೀಶಿಯಾ ಬೇಡ ಅಂತ ಹೇಳಿ ಅವ್ರು ಆಪರೇಷನ್ ಮಾಡಿಕೊಂಡ್ರು. ಅಲ್ಲಿ ಇರೋರು ಕೊಂಚ ಆಶ್ಚರ್ಯಪಟ್ಟು, ದೇಹದ ಮೇಲೆ ಅಭಿಮಾನ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಯಾರೋ ಒಬ್ರು ಫ್ರೆಂಡ್ ಹೇಳಿದ್ದನ್ನ ಹೇಳ್ತಾ ಇದ್ರು. ಅದು ನಿಜನಾ? ನಿಜ ಅಂತ ಹೇಳಿದ್ರು, ಒಬ್ರು ಫ್ರೆಂಡ್ ಹೇಳಿದ್ರು. ರಮಣ ಮಹರ್ಷಿ ಆಗಿರ್ಬೋದು. ರಮಣ ಮಹರ್ಷಿ ಬಂದು ಅವರಿಗೆ ಏನೋ ಒಂದು ಕ್ಯಾನ್ಸರ್ ಆಯ್ತು, ಅದು ಬೇಡ ಅಂತ ಹೇಳಿದ್ರು. ಆಗ ನಾನು ಲೆಟ್ ಮಿ ಅಂಡರ್ ಗೋ ದಟ್ ಪೈನ್, ಯಾಕಂದ್ರೆ ಇದ್ರೊಳಗೆ ಕಳಿಬೇಕು ನಾನು ಈ ಜನ್ಮದಲ್ಲಿ ಅಂತ ಹೇಳಿದ್ರು ಅಂತ ರಮಣ ಮಹರ್ಷಿ ಹೇಳಿದ್ರು ಅಂತ ಹೇಳಿದ್ರು. ಹೌದು, ಆ ಟ್ಯೂಮರ್ ಬಂದು ಕಟ್ ಮಾಡಿ ತೆಗೆಯುವಾಗ ಅವ್ರು ಹೇಳಿದ್ರು, ನನಗೆ ಅಣಸೇನು ಮೇಲೆ ನೀವು ಕಟ್ ಮಾಡಿ, ನನಗೇನು ಅಭಿಮಾನ ಇಲ್ಲ ಅಂತ ಹೇಳಿಬಿಟ್ರು. ಏನೂ ಆಗಿಲ್ಲ. ಅವರು ಸ್ವಲ್ಪ ಕೂಡ ಬಂದು ಅವ್ರಿಗೆ ಬಂದು ದುಃಖ ಏನು ತೋರಿಸೇ ಇಲ್ಲ. ಅವ್ರ ನಿಪಾಟ್ ಕಟ್ ಮಾಡಪ್ಪ, ನನಗೇನು ಆಗಲ್ಲ ಏನೋ ಒಂದು ಆ ದೃಷ್ಟಾಂತ ನಮ್ಮ ಶಾಸ್ತ್ರ ನಾವ್ ಏನು ಇದು ಬಿಟ್ಟು ಓದಿದ್ದು ಅದಕ್ಕೆ ವಿರುದ್ಧವ ಬರ್ತಲ್ಲ. ಹೇಗೆ ನಮಗೆ ಬಂದು ಅಭಿಮಾನ ಹೋತಂದ್ರೆ ಒಳಗೆ ಇದ್ದು ದೇವರು ಮಾಡ್ತಾಣ ಎಂಬ ಒಂದು ನಾಲೆಜ್ ಬೇಕು. ಅದು ಒಂದು ಬಂದ್ರದನ ಅದು ಬರೋದು ನಾವು ನೋಡ್ತೇವೋ. ಆ ರಮಣ ಮಹರ್ಷಿ ಆಟೋ ಇನ್ನೊಬ್ಬರು ಸ್ವಾಮೀಜಿ ಆಟೋ ಅವ್ರೆಲ್ಲ ಬಂದು ನಮ್ಮ ಸಿದ್ಧಾಂತ ಮೇಲೆ ಒಂದು ನಂಬಿಕೆ ಇಲ್ಲವೇ ಅವ್ರಲ್ಲ, ರೈಟ್? ಅದ ಹೆಂಗೆ ನೀವು ತಗೊಂಬಿರಿ ಆಗಿರ ಅಂತಲ್ಲ. ನಾವು ಏನೇನು ನಾವು ನೋಡಿದ್ದೇವೋ ಅದೆಲ್ಲ ಅವ್ರಿಗೆ ಆ ಒಂದು ನಂಬಿಕೆಯೂ ಇಲ್ಲ, ಆ ಥರವೂ ಅವ್ರಿಗೆ ಮಾಡವೂ ಇಲ್ಲ, ರೈಟ್? ಇದ್ದಿರ್ಬೋದು, ಅಭಿಮಾನ ತ್ಯಾಗ ಮಾಡಿರ್ಬೋದು. ಯಾವುದೋ ಜನ್ಮದಲ್ಲಿ ಮಾಡಿರದ ಸಾಧನೆ ಇರುತ್ತದೆ. ಏನೋ ಪ್ರಾರಬ್ಧವಶಾತ್ ಅವರು ಈ ಜನ್ಮದಲ್ಲಿ ಕೆಲವುದನ್ನ ನಾವು ನೋಡಿರ್ಬೋದು. ಆದ್ರೆ ಆ ಅಭಿಮಾನ ಹೋಗಿರ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತೀನಿ, ಜನ್ಮದಲ್ಲಿ ಮಾಧುರ ಹುಟ್ಟಿರುವಂದು ಈ ತರ ಬಂದು ಕಾಲೇಜ್ ಇದ್ರು ಅಂದ್ರೆ ಈಗ ಬಂದು ಕರ್ಮವಶ ಒಂದು ಬೇರೆ ಒಂದು ಯೋನಿಲಿ ಉದ್ದಿರುವಂದು ಹಂಗಂತ್ರಿ ನೀವು. ಹೌದು ಹೌದು ಹೌದು. ಶಾಸ್ತ್ರ ಅಧ್ಯಯನದಿಂದಲೇ ಬರಬೇಕು ಅಂತಲಿಲ್ವಾ? ಸ್ವತಃ ಕೂಡ ಗುಣಗಳು ಬರುವುದಲ್ವಾ? ಸ್ವತಃ ಅಂದ್ರೆ ಅದೇ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಸಾಧನೆ, ಅದರಿಂದ ಅವರಿಗೆ ಆಗಿರಬಹುದು. ಪ್ರಾರಬ್ಧವಶಾತ್ ಈ ಜನ್ಮದಲ್ಲಿ ಬೇರೆ ಯೋನಿಯಲ್ಲಿ ಹುಟ್ಟಿ ಕೆಲವು ಪ್ರಾರಬ್ಧಗಳನ್ನು ಅನುಭವಿಸ್ತಾ ಇರ್ಬೋದು. ಆದ್ರಿಂದ ಹುಟ್ಟುವಾಗಲೇ ಆ ದೇಹಾಭಿಮಾನ ಅನ್ನೋದು ಇರೋದಿಲ್ಲ, ಕೆಲವರಿಗೆ ಕಡಿಮೆ ಇರ್ತದೆ. ಬಟ್ ಆ ಲಕ್ಷಣ ಸ್ವಲ್ಪ ತಿಳಿಯೋಗಿಲ್ಲ ಸರ್. ಈಗ ಜಡಬರದ ಕೇಸಲ್ಲಿ ಬಂದು ಅವ ಮಾತುಗಳು ಅವನೋಡ ಇದೆಲ್ಲ ಬಂದು ದೇವ್ರ ಪರವ ಬರ್ತಾ ಆ ತರ ಎಲ್ಲ ಎಲ್ರದು ಒಂದೇ ರೀತಿ ಇರೋದಿಲ್ಲ. ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳೋದಿಲ್ಲ. ಕೆಲವ್ರು ತೋರಿಸ್ಕೊಳ್ತಾರೆ, ಕೆಲವ್ರು ತೋರಿಸ್ಕೊಳ್ಳೋದಿಲ್ಲ. ಕೆಲವ್ರು ಇದ್ರೂ ಇಲ್ಲದೇ ಇದ್ರೂ ಕೂಡ ಇರೋರ ಹಾಗೆ ನಟನೆ ಮಾಡ್ತಾ ಇರ್ತಾರೆ. ಲೋಕದ ದೃಷ್ಟಿಯಿಂದ ಲೌಕಿಕವಾಗಿ ವ್ಯವಹರಣೆ ಮಾಡ್ತಾ ಇರ್ತಾರೆ. ನೀವು ಕೇಳಿ, ಉಷಾ ಅವ್ರೇನೋ ಕೇಳ್ತಾ ಇದ್ರು. ಪರವಾಗಿಲ್ಲ. ಒಂದು ಯುಗದಲ್ಲಿ ಬ್ರಹ್ಮದೇವರಿಗೆ ಮಾತ್ರ ಮೋಕ್ಷ ಇದೆ ಅಂದ್ರೆ ನಾವು ಇಷ್ಟೆಲ್ಲ ಯಾಕೆ ಡಿಸ್ಕಷನ್ ಚೆನ್ನಾಗಿ ಭಾಗವತ ಕೇಳ್ಬೋದು. ಸಂತೋಷ. ಸರಿ. ರಹುಗಣವಾಚ ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ ನಮೋ ವಧೂ ತದ್ವಿಜ ಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ. ರಹುಗಣರಾಜ ಈಗ ಸ್ತೋತ್ರ ಮಾಡ್ತಾ ಇದ್ದಾನೆ. ಭರತನಿಗೆ ಇದುವರೆಗೂ ಉಪದೇಶವನ್ನ ಮಾಡಿಸ್ಕೊಂಡಂತಹ ರಹುಗಣರಾಜ ತನಗೆ ಉಪದೇಶ ಮಾಡಿರ್ತಕ್ಕಂತಹ ಭರತನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನಮೋ ನಮಃ. ನೀವು ಅಭಿಮಾನವನ್ನ ಬಿಟ್ಟಿದ್ದೀರಿ. ಸ್ವರೂಪಾನಂದದ ಅನುಭವದಿಂದ ನೀವು ಈ ಜಡ ದೇಹದಲ್ಲಿ ಅಭಿಮಾನವನ್ನ ಬಿಟ್ಟು ಭಗವಂತನ ಒಂದು ಚಿಂತನೆಯಲ್ಲೇ ಯಾವಾಗಲೂ ಇದ್ದೀರಿ. ಆ ಭಗವಂತನ ಅನುಭವ ನಿಮ್ಮಲ್ಲಿದ್ದರೂ ಕೂಡ ಈಗ ಈ ಒಂದು ಬ್ರಾಹ್ಮಣ ವೇಷದಿಂದ ಅದನ್ನ ಮರೆಮಾಚಿಕೊಂಡಿದ್ದೀರಿ, ಗೊತ್ತಾಗ್ತಾ ಇಲ್ಲ.
ಅವಧೂತ ವೇಷದಿಂದ ನಿಮ್ಮಲ್ಲಿರ್ತಕ್ಕಂತಹ ಆ ಒಂದು ಜ್ಞಾನ ಹೊರಗೆ ಕಾಣಿಸ್ತಾ ಇಲ್ಲ. ಪ್ರಾರಬ್ಧ ವಶಾತ್ ಕೇವಲ ಪ್ರಾರಬ್ಧ ಮಾತ್ರದಿಂದ ಶರೀರವನ್ನು ಧಾರಣೆ ಮಾಡಿ ಇರ್ತಕ್ಕಂಥವ್ರು, ನೀವು ಜೀವನ್ಮುಕ್ತರಾಗಿರ್ತಕ್ಕಂಥವ್ರು, ಅಂತಹ ನಿಮಗೆ ನಮಸ್ಕಾರ ಅಂತ. ನಿಗೂಢ ನಿತ್ಯಾನುಭವಾಯ ಅವಧೂತ ದ್ವಿಜ ಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ. ಅವಧೂತ ವೇಷದಿಂದ, ಈ ಬ್ರಾಹ್ಮಣ ವೇಷದಿಂದ ಅದನ್ನು ಮರೆಮಾಚಿಕೊಂಡಿದ್ದೀರಿ. ಭಗವಂತನ ಆ ಅನುಭವವನ್ನು, ನಿತ್ಯನಾದ ಭಗವಂತನ ಅನುಭವ ನಿಮ್ಮಲ್ಲಿದೆ. ಈ ಜಡ ದೇಹದಲ್ಲಿ ಅಭಿಮಾನ ತ್ಯಾಗ ಮಾಡಿದ್ದೀರಿ. ಸ್ವರೂಪ ತುಚ್ಛೀಕೃತ ವಿಗ್ರಹಾಯ, ಜಡ ದೇಹದಲ್ಲಿ ಅಭಿಮಾನವನ್ನ ನೀವು ತುಚ್ಛೀಕರಿಸಿದ್ದೀರಿ, ತ್ಯಾಗ ಮಾಡಿದ್ದೀರಿ. ಅದು ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಭಗವಂತನ ಅನುಭವಾನಂದದಲ್ಲೇ ಮುಳುಗಿದ್ದೀರಿ. ಅದು ನಮಗೆ ಈ ಹೊರಗಿನ ಬ್ರಾಹ್ಮಣ ವೇಷದಿಂದ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ದ್ವಿಜಬಂಧು ಅಂತ ಹೇಳಿದ್ದಾರೆ. ದ್ವಿಜ ಅಂದರೆ ಬ್ರಾಹ್ಮಣರು, ದ್ವಿಜಬಂಧು ಅಂತಂದರೆ ಬ್ರಾಹ್ಮಣ ಬಂಧುಗಳಂತೆ ನೋಡೋ ವೇಷ ಆಗಿದೆ ಅಲ್ವಾ. ಏನು ಸಂಸ್ಕಾರಗಳು ಆಗದೆ ಇರೋ ಹಾಗೆ ಕಾಣಿಸ್ತಾ ಇದೆ. ಅದರಿಂದ ದುಷ್ಟ ಬ್ರಾಹ್ಮಣರ ವೇಷ, ದುಷ್ಟ ಬ್ರಾಹ್ಮಣರ ವೇಷದಿಂದ ನೀವು ಅದನ್ನು ಮರೆಮಾಚಿಟ್ಟಿದ್ದೀರಿ. ಅದು ಪ್ರಾರಬ್ಧ ಮಾತ್ರದಿಂದ ಈ ಶರೀರ ಧಾರಣೆ ಮಾಡಿರೋದು ನೀವು. ಅಂತಹ ಜೀವನ್ಮುಕ್ತರಾದ ನಿಮಗೆ ನಮೋ ನಮಃ, ನಮಸ್ಕಾರ ನಮಸ್ಕಾರ ಅಂತ ಸ್ತೋತ್ರ. ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ ನಮೋ ವಧೂತ ದ್ವಿಜ ಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ಲೋಕದಲ್ಲಿ ಮೋಹಾಂಬ ಶಬ್ದಕ್ಕೆ ಬಂದು ನಾವು ಬಂದು ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಬರ್ತಾರೆ. ಮೋಹ, ರೈಟ್? ಅಭಿಮಾನ, ದೇಹಾಭಿಮಾನ, ಅದನ್ನೇ ಮೋಹ ಅಂತ ಹೇಳಿದ್ದು. ಓಕೆ. ನಾ ಯಾಕೆ ಕೇಳಿದೆ ಅಂದ್ರೆ, ನಾವು ಈ 3ನೇ ಸ್ಕಂದದಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ನಾವು ಒಂದು ತಮಸ್ಸು, ಆಮೇಲೆ ಬಂದು ಮೋಹ, ಮಹಾಮೋಹ, ತಾಮಿಸ್ರ, ತಾಮಿಸ್ರ 5 ಅವಿದ್ಯೆ ಅನ್ನೋದು ಫಸ್ಟ್ ಬ್ರಹ್ಮದೇವರು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಬಂದು ನೀವ್ ಹೇಳಿರಿ ಮೋಹಾಂಬ ಶಬ್ದಕ್ಕೆ ಬಂದು ಸ್ವಾತಂತ್ರ್ಯವ ತಿಳ್ಕೊಂತಾನೆ, ಅದ ಮೋಹ ಎಂಬ ಒಂದು ಎಕ್ಸಾಂಪಲ್ ಕೊಟ್ರಿ ನೀವು ಆಗ, ರೈಟ್? ಸೊ ಮೋಹಾಂಬ ಅದಕ್ಕೆ ಶಬ್ದಕ್ಕೆ ಸ್ವಾತಂತ್ರ್ಯವ, ನಾ ಸ್ವಾತಂತ್ರ್ಯ ತಿಳ್ಕೊಂತಾರೆಯೋ ಭ್ರಮೆ, ಅದು ಮೋಹ ಹಂಗೆ ಒಂದು ಮಾತು ಹೇಳಿರಿ ನೀವು. ಅದೇ ಅರ್ಥ ಬರ್ತದಲ್ಲ. ನಾನು ನನ್ನದು ಅನ್ನೋ, ನನ್ನಿಂದ ಆಯ್ತು ಅನ್ನೋ ಸ್ವಾತಂತ್ರ್ಯ ಭ್ರಮೆ, ಅದೇ ಮೋಹ. ಅಲ್ಲಿ ಬಂದು ತಾತ್ಪರ್ಯ ಬಂದು ಆ ಅರ್ಥ ಡೈರೆಕ್ಟ್ ಆಚಾರ್ಯ ಕೊಡಲ್ಲ. ನೀವು ಬಂದು ನಿಮ್ಮ ಕನ್ನಡ ಬುಕ್ ಇದ್ದು ಹೇಳಿರಿ ನೀವು. ಸೊ ಇದನ್ನ ಇಟ್ಟುಂಟದ ಅಲ್ಲಿ ಕೊಂಡಿಸಿರಾರದಿಲ್ಲ ಕನ್ನಡ ಬುಕ್ಲಿ. ಸೊ ಈ ತರ ಹೌದು. ನಮ್ಮ ಕರ್ಮ ಕಳಿಯಾಣಿಕೆ ನಮಗೆ ಅಪರೋಕ್ಷ ಜ್ಞಾನ ಬರ್ಲಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ಹೌದು, ಕರ್ಮ ಪೂರ್ತಿ ಸವಿಬೇಕು. ಅದು ಆಗಾಮಿಕೆ ಬರೋದಿಲ್ಲ. ಅಲ್ಲ, ಎಲ್ಲಾ ಕರ್ಮಗಳು ಪೂರ್ತಿ ಸವಿಯೋದಿಲ್ಲ. ಇಷ್ಟು ಅಂತ ಇರ್ತದೆ ಅಲ್ಲಿ, ಒಂದು ಹಂತ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಸಾಧನೆ. ಆ ಸಾಧನೆ ಆಯ್ತು ಅಂದ್ರೆ ಕರ್ಮಗಳು ತಾನಾಗೆ ನಾಶ ಆಗ್ತದೆ. ಹಂಗೆ ಎಲ್ಲಾ ಕರ್ಮಗಳನ್ನು ಪೂರ್ತಿ ನಾವು ಕಳ್ಕೊಂಡು ಅಪರೋಕ್ಷ ಜ್ಞಾನ ಪಡ್ಕೊಳಕ್ ಸಾಧ್ಯನೇ ಇಲ್ಲ. ಅದು ಕರ್ಮಗಳು ಬೆಳಿತಾನೆ ಹೋಗ್ತದೆ. ಸಾಧನೆ ಅನ್ನೋದು ಇಷ್ಟು ಅಂತ ಇರ್ತದೆ ಪ್ರತಿಯೊಬ್ಬರಿಗೂ. ಆ ಸಾಧನೆ ಪರಿಪೂರ್ಣ ಆಗಬೇಕು, ಅಲ್ಲಿ ಆವಾಗ ಅಪರೋಕ್ಷ ಜ್ಞಾನ ಆಗ್ತದೆ. ಧನ್ಯವಾದಗಳು ಆಚಾರ್ಯರೇ. ಹರೇ ನಮಃ. ಹರೇ ನಮಸ್ಕಾರ. ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ.